ಎಲ್ರಿಗೂ ನಮಸ್ಕಾರ. ವೀಕ್ 6 ಕ್ಯಾಸ್ಟಿಂಗ್ ಪ್ರೊಸೆಸ್ಸಲ್ಲಿದ್ದೀವಿ. ಇದರಲ್ಲಿ ಪ್ರೀವಿಯಸ್ ವೀಡಿಯೋದಲ್ಲಿ ನೀವು ಕ್ಯಾಸ್ಟಿಂಗ್ ಅಂದರೆ ಏನು, ಅದರದ್ದು ಅಡ್ವಾಂಟೇಜಸ್, ಲಿಮಿಟೇಷನ್ಸ್ ಮತ್ತು ಅಪ್ಲಿಕೇಶನ್ಸ್ ಯಾವ ಥರ ಇದೆ, ಯಾಕೆ ಕ್ಯಾಸ್ಟಿಂಗನ್ನ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ರು, ಅಂದರೆ ಡೆಫಿನಿಷನ್ ಏನು, ಸೊ ಅಂದರೆ ಮೆಲ್ಟಿಂಗ್ ಮಾಡಿ, ಪೌರಿಂಗ್ ಮಾಡಿ, ಆಮೇಲೆ ಯು ನೀಡ್ ಟು ಟೇಕ್ ವೈಟ್ ಫಾರ್ ಅ ಕೂಲಿಂಗ್ ಆ್ಯಂಡ್ ಸಾಲಿಡಿಫಿಕೇಷನ್, ದೆನ್ ಯು ಟೇಕ್ ಅಪ್ ಆ್ಯಂಡ್ ರಿಮೂವ್ ದ ಕ್ಯಾಸ್ಟಿಂಗ್. ಸೊ ಈ ಒಂದು ಸೆಷನಲ್ಲಿ ಸ್ಟೆಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇನ್ ದ ರಿಮೈನಿಂಗ್ ಸೆಷನ್ ಆಸ್ ಯು ನೋ ಆಲ್ರೆಡಿ ಪ್ಯಾಟ್ರನ್ನು, ಮೌಲ್ಡು, ಕೋರ್ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ಬೇಸಿಕ್ ಸ್ಟೆಪ್ಸ್ ಇನ್ ಕ್ಯಾಸ್ಟಿಂಗ್. ಸೊ ನೀವು ಲಾಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ದು ಓನ್ಲಿ ದ ಮೀನಿಂಗ್ ಆಫ್ ಕ್ಯಾಸ್ಟಿಂಗ್. ನಾವು ಇಟ್ ಇಸ್ ಅ ಬೇಸಿಕ್ ಸ್ಟೆಪ್ ಇನ್ ಕ್ಯಾಸ್ಟಿಂಗ್. ಯಾವ್ಯಾವ ಸ್ಟೆಪ್ಸ್ ಬೇಕಾಗುತ್ತೆ. ಸೊ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳ್ದಂಗೆ ಕ್ಯಾಸ್ಟಿಂಗ್ ಪ್ರೊಸೆಸ್ಸಲ್ಲಿ ಫಸ್ಟ್ ಏನು ಮಾಡ್ತಾರೆ, ಮೋಲ್ಟನ್ ಮೆಟಲ್ನ ಪೌರ್ಡ್ ಇಂಟು ಎ ಪ್ರಿಪೇರ್ಡ್ ಮೌಲ್ಡ್ ಕ್ಯಾವಿಟಿ. ಆಲ್ರೆಡಿ ಕ್ಯಾವಿಟಿನ ಪ್ರಿಪೇರ್ ಮಾಡಿರ್ತೀರಿ, ಅಲ್ಲಿಗೆ ಪೌರ್ ಮಾಡ್ತೀರಿ. ದೆನ್ ಅಲೋಡ್ ಇಟ್ಟು ಕೂಲ್ ಮತ್ತು ಸಾಲಿಡಿಫೈ ಆಗೋದಕ್ಕೆ ಅದನ್ನು ಬಿಡಬೇಕು, ಯಾವ ಶೇಪಿಗೆ ಬೇಕು ಆ ಶೇಪ್ಗೆ. ಸೊ ಒನ್ಸ್ ಯು ಟೇಕ್ ದಿಸ್ ಆಫ್ಟರ್ ಸಾಲಿಡಿಫಿಕೇಷನ್, ಕ್ಯಾಸ್ಟಿಂಗ್ನ ರಿಮೂವ್ ಮಾಡ್ತೀರಿ, ಕ್ಲೀನ್ ಮಾಡ್ತೀರಿ, ಆ್ಯಂಡ್ ಫೈನಲ್ ಪ್ರಾಡಕ್ಟು ಬರುತ್ತೆ. ಸೊ ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ ಯು ನೀಡ್ ಟು ಟೇಕ್ ಲೈಕ್ ಕಂಪ್ಲೀಟ್ ಪಾರ್ಟು 1 ಇಂದ 7 ಸ್ಟೆಪ್ಸ್ನ ಫುಲ್ಫಿಲ್ ಮಾಡಿರಬೇಕು. ದ ಫಸ್ಟ್ ಸ್ಟೆಪ್ ಇಸ್ ಟು ಪ್ರಿಪೇರ್ ಎ ಪ್ಯಾಟ್ರನ್. ಸೊ ಪ್ಯಾಟ್ರನ್ ಅಂದರೆ ಏನು ಅನ್ನೋದು ಬರುತ್ತೆ ಇಲ್ಲಿ. ಸೊ ವಾಟ್ ಯು ಮೀನ್ ಬೈ ಪ್ಯಾಟ್ರನ್? ಪ್ಯಾಟ್ರನ್ ಇಸ್ ಅ ರಿಪ್ಲಿಕಾ ಆಫ್ ಅ ಕ್ಯಾಸ್ಟಿಂಗ್ ಟು ಬಿ ಪ್ರೊಡ್ಯೂಸ್ಡ್. ಯಾವ ಒಂದು ವಸ್ತು ಥರ ನಿಮಗೆ ಬೇಕಾಗಿರುತ್ತೋ ಅದೇ ಥರ ಒಂದು ಪ್ಯಾಟ್ರನ್ನ ರೆಡಿ ಮಾಡ್ಕೋಬೇಕು. ಸೊ ಒನ್ಸ್ ಯು ರೆಡಿ ವಿತ್ ದ ಪ್ಯಾಟ್ರನ್, ಯು ಟೇಕ್ ದಿಸ್ ಪ್ಯಾಟ್ರನ್ ಟು ದ ಮೌಲ್ಡ್ ವೇರ್ ಮೌಲ್ಡಿಂಗ್ ಸ್ಯಾಂಡ್ ಎಲ್ಲ ಇರುತ್ತೆ. ನೀವೇನು ಮಾಡಬೇಕು, ಪ್ಯಾಟ್ರನ್ನ ಇಟ್ಟು ಅದನ್ನು ಪ್ಯಾಕ್ ಮಾಡಬೇಕು. ಕೋಪ್ ಆ್ಯಂಡ್ ಡ್ರ್ಯಾಗ್ ಅಂತ ಇರುತ್ತೆ, ಅಲ್ಲಿ ಅದನ್ನು ಪ್ಯಾಟ್ರನ್ ಇಟ್ಟು ಆಮೇಲೆ ನೀವು ಪ್ಯಾಟ್ರನ್ನ ವಾಪಸ್ ತೆಗಿಬೇಕು. ಸೊ ಯು ನೀಡ್ ಟು ಮೆಲ್ಟ್ ಅ ಮೆಟಲ್. ಫರ್ನೆಸ್ಸಲ್ಲಿ ಮೆಲ್ಟ್ ಮಾಡ್ತಾ ಇರಬೇಕು. ಸೊ ಒನ್ಸ್ ಯು ಒಂದ್ಸಲ ಮೆಲ್ಟ್ ಆದಮೇಲೆ ಆ ಮೆಲ್ಟ್ ಆಗಿರುವಂಥದ್ದನ್ನ ಆಲ್ರೆಡಿ ಪ್ರಿಪೇರ್ ಆಗಿರುವಂತಹ ಮೌಲ್ಡ್ ಕ್ಯಾವಿಟಿಗೆ ಪೋರ್ ಮಾಡಬೇಕು. ದೆನ್ ನೀವು ನೋ ದಿಸ್ ಸ್ಟೆಪ್ಸ್ ಆಲ್ರೆಡಿ ನಾನು ಡೆಫಿನೇಷನಲ್ಲೇ ಹೇಳಿದ್ದೆ. ಕೂಲ್ ಆಗೋದಕ್ಕೆ ಬಿಟ್ಟು ಸಾಲಿಡಿಫೈ ಆಗೋದಕ್ಕೆ ಬಿಡಬೇಕು. ಸೊ ಒನ್ಸ್ ಯು ಕಂಪ್ಲೀಟ್ ದಿಸ್, ಯು ಟೇಕ್ ಔಟ್ ದ ಕ್ಯಾಸ್ಟಿಂಗ್ ಆದ ತಕ್ಷಣ ಕಂಪ್ಲೀಟ್ ಆಗಿರೋದಿಲ್ಲ, ಅದನ್ನು ಕ್ಲೀನಿಂಗ್ ಮತ್ತು ಫಿನಿಶಿಂಗ್ ಮಾಡಿ ರಿಕ್ವೈರ್ಡ್ ಯೂಸ್ಗೆ ಅದನ್ನು ಯೂಸ್ ಮಾಡಬೇಕು. ಸೊ ಇಷ್ಟು ಸ್ಟೆಪ್ಪು ತುಂಬ ಇಂಪಾರ್ಟೆಂಟು, ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಇದನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಫಸ್ಟ್ ಸ್ಟೆಪ್ಪು ಪ್ರಿಪೇರ್ ಪ್ಯಾಟ್ರನ್, ಸೆಕೆಂಡ್ ಒನ್ ಪ್ರಿಪೇರ್ ದ ಮೌಲ್ಡ್, ಥರ್ಡ್ ಒನ್ ಮೆಲ್ಟ್ ದ ಮೆಟಲ್, ಫೋರ್ತ್ ಒನ್ ಪೌರ್ ದ ಮೆಟಲ್ ಇಂಟು ಅ ಮೌಲ್ಡ್, ಫಿಫ್ತ್ ಒನ್ ಕೂಲ್ ಇಟ್ ಆ್ಯಂಡ್ ಸಾಲಿಡಿಫೈ ಇಟ್ ಆ್ಯಂಡ್ ರಿಮೂವ್ ದ ಕ್ಯಾಸ್ಟಿಂಗ್ ಆ್ಯಂಡ್ ಕ್ಲೀನ್ ಇಟ್ ಫಾರ್ ಫಿನಿಶಿಂಗ್ ಆ್ಯಂಡ್ ಕ್ವಾಲಿಟಿ ಇನ್ಸ್ಪೆಕ್ಷನ್. ಸೊ ದ ಸೇಮ್ ಥಿಂಗ್ ಐ ಹ್ಯಾವ್ ರಿಟನ್ ಹಿಯರ್. ಪ್ಯಾಟರ್ನ್ ಮಾಡುವಂಥದ್ದು ತುಂಬ ಸುಲಭ. ನಿಮಗೆ ವುಡ್ಡು ಅಥವಾ ಪ್ಲಾಸ್ಟಿಕ್ ಯೂಸ್ ಮಾಡಿಕೊಂಡು ನಿಮಗೆ ಯಾವ ಶೇಪಿಗೆ ಕಾಂಪೊನೆಂಟ್ ಬೇಕೋ ಆ ಶೇಪಿಗೆ ಅದನ್ನು ರೆಡಿ ಮಾಡ್ಕೋಬೇಕು. ಸೊ ಒನ್ಸ್ ಯು ಮೇಕ್ ಎ ಪ್ಯಾಟ್ರನ್, ಯು ಪ್ರಿಪೇರ್ ದ ಮೌಲ್ಡ್. ಸ್ಯಾಂಡ್ ಮೌಲ್ಡ್ ಯೂಸ್ ಮಾಡಿಕೊಂಡು ಪ್ಯಾಟ್ರನ್ ಇಟ್ಟು ಅದ್ರ ಸುತ್ತ ಏನು ಸ್ಯಾಂಡನ್ನು ಪ್ಯಾಕ್ ಮಾಡಿ, ದೆನ್ ಯು ರಿಮೂವ್ ದ ಪ್ಯಾಟ್ರನ್. ಸೊ ಇನ್ ದ ಮೀನ್ ಟೈಮ್ ಯು ನೀಡ್ ಟು ಮೆಲ್ಟ್ ಅ ಮೆಟಲ್. ಸೊ ಫರ್ನೆಸ್ಸಲ್ಲಿ ಲಿಕ್ವಿಡ್ ಸ್ಟೇಟಿಗೆ ಬರೋ ತನಕ ಮೆಲ್ಟ್ ಮಾಡಬೇಕು. ಆಫ್ಟರ್ವರ್ಡ್ಸ್ ಹಾಟ್ ಲಿಕ್ವಿಡ್ ಮೆಟಲ್ನ ಮೌಲ್ಡಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಲೆಟ್ ದ ಮೆಟಲ್ ಟು ಕೂಲ್ ಡೌನ್ ಆ್ಯಂಡ್ ಬಿಕಮ್ ಸಾಲಿಡ್. ಕಂಪ್ಲೀಟ್ ಕೂಲ್ ಆಗಿ ಅದು ಸಾಲಿಡ್ ಆಗೋ ತನಕ ನಾವು ವೆಯ್ಟ್ ಮಾಡಬೇಕು. ಕೂಲ್ ಆಗಬೇಕು, ಇಲ್ಲಾಂದರೆ ಅದನ್ನು ನಾವು ಕ್ಯಾರಿ ಮಾಡೋದಕ್ಕಾಗೋದಿಲ್ಲ. ಸೊ ಒನ್ಸ್ ಯು ಡನ್ ವಿತ್ ದಿಸ್, ಯು ರಿಮೂವ್ ದ ಕ್ಯಾಸ್ಟಿಂಗ್ ಬೈ ಬ್ರೇಕಿಂಗ್ ದ ಮೌಲ್ಡ್. ಏನು ಮೌಲ್ಡ್ ಇರುತ್ತೆ, ಮೌಲ್ಡಿಂಗ್ ಸ್ಯಾಂಡು, ಅದನ್ನು ಹೊಡೆದಾಕಿ ಕ್ಯಾಸ್ಟಿಂಗ್ನ ತೊಗೋಬೇಕು. ಆವಾಗ ನಿಮಗೆ ಸಾಲಿಡ್ ಪಾರ್ಟಲ್ಲಿ ಸಿಗುತ್ತೆ. ಒನ್ಸ್ ಯು ಟೇಕ್ ಔಟ್, ಯು ನೀಡ್ ಟು ಕ್ಲೀನ್ ಆ್ಯಂಡ್ ಫಿನಿಶ್ ಇಟ್. ಸೊ ಮಣ್ಣೆಲ್ಲ ಕಚ್ಕೊಂಡಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಫಿನಿಶ್ ಮಾಡಿ ಫೈನಲ್ ಫಿನಿಶಿಂಗ್ ವರ್ಕ್ಗೆ ಅದನ್ನು ಕ್ಯಾರಿ ಮಾಡಬೇಕಾಗುತ್ತೆ. ಸೊ ಈ 7 ಸ್ಟೆಪ್ಸನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ. ಯು ಮೇ ಆಸ್ಕ್ ಫಾರ್ 5 ಮಾರ್ಕ್ಸ್. ರೈಟ್ ಡೌನ್ ದ ಸ್ಟೆಪ್ಸ್ ಇನ್ ಕ್ಯಾಸ್ಟಿಂಗ್ ಆ್ಯಂಡ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ಅಂತ ಕೇಳಿದ್ರೆ ಯು ನೀಡ್ ಟು ರೈಟ್ 1 ಸಿಂಪಲ್ ವರ್ಡ್ಸ್ ಲೈಕ್ ದಿಸ್. ನೆಕ್ಸ್ಟ್, ಬೇಸಿಕ್ ಟೈಪ್ಸ್ ಆಫ್ ಕ್ಯಾಸ್ಟಿಂಗಿಗೆ ಬರೋದಾದರೆ ಯಾವ್ಯಾವ ಥರದ ಕ್ಯಾಸ್ಟಿಂಗ್ ಇದ್ದಾವೆ ನೋಡ್ಬೋದು. ಇಲ್ಲಿ ಇಲ್ಲೊಂದು ಸ್ಲೈಡಲ್ಲಿ ವಿ ಹ್ಯಾವ್ ಅ ಡಿಫರೆಂಟ್ ಬೇಸಿಕ್ ಕ್ಯಾಸ್ಟಿಂಗ್ ಪ್ರೊಸೆಸಸ್. ಅದರಲ್ಲಿ ವೆರಿ ಬೇಸಿಕ್ ಕ್ಯಾಸ್ಟಿಂಗ್ ಪ್ರೊಸೆಸಸ್ ಸ್ಯಾಂಡ್ ಕ್ಯಾಸ್ಟಿಂಗ್. ಸೊ ಸ್ಯಾಂಡ್ ಯೂಸ್ ಮಾಡಿಕೊಂಡು ಮಾಡುವಂತಹ ಕ್ಯಾಸ್ಟಿಂಗಿಗೆ ಸ್ಯಾಂಡ್ ಕ್ಯಾಸ್ಟಿಂಗ್ ಅಂತ ಕರಿತೀವಿ. ಇಟ್ ಯೂಸ್ ಅ ಸ್ಯಾಂಡ್ ಮೌಲ್ಡ್ ಆ್ಯಂಡ್ ಇರೋದರಲ್ಲಿ ಅತ್ಯಂತ ಚೀಪ್ ಆ್ಯಂಡ್ ವೈಡ್ಲಿ ಯೂಸ್ಡ್. ಅಂದರೆ ನಿಮಗೆ ಜಾಸ್ತಿ ಕಾಸ್ಟ್ ಬೇಕಾಗಲ್ಲ ಇದಕ್ಕೆ. ಸೊ ಲಾರ್ಜ್ ಆ್ಯಂಡ್ ಹೆವಿ ಕಾಂಪೊನೆಂಟ್ಸ್ ಬೇಕು ಅಂತ ಹೇಳಿದಾಗ ನೀವು ಸ್ಯಾಂಡ್ ಮೌಲ್ಡನ್ನು ಆರಾಮಾಗಿ ರೆಡಿ ಮಾಡ್ಕೋಬೋದು. ರೆಡಿ ಮಾಡಿಕೊಂಡು ಯು ಕ್ಯಾನ್ ಪ್ರಿಪೇರ್ ಅ ಕ್ಯಾಸ್ಟಿಂಗ್. ಸೊ ನೋಡಿ, ಇಂಜಿನ್ ಬ್ಲಾಕ್ಸು, ವಾಲ್ವ್ಗಳು, ಅಲ್ಲೆಲ್ಲ ನಾವು ಈ ಬೇಸಿಕ್ ಟೈಪ್ ಆಫ್ ಕ್ಯಾಸ್ಟಿಂಗ್ ಪ್ರೊಸೆಸ್ ಸ್ಯಾಂಡ್ ಕ್ಯಾಸ್ಟಿಂಗ್ನ ಯೂಸ್ ಮಾಡ್ತೀವಿ. ಸೊ ಇದಾದಮೇಲೆ ಇನ್ವೆಸ್ಟ್ಮೆಂಟ್ ಕ್ಯಾಸ್ಟಿಂಗ್ ಅಂತ ಬಂತು. ಇನ್ವೆಸ್ಟ್ಮೆಂಟ್ ಕ್ಯಾಸ್ಟಿಂಗ್ ಅಂದರೆ ಏನು? ವ್ಯಾಕ್ಸನ್ನು ಯೂಸ್ ಮಾಡಿಕೊಂಡು ಪ್ಯಾಟ್ರನ್ನ ರೆಡಿ ಮಾಡ್ಕೋತಾರೆ. ವ್ಯಾಕ್ಸ್ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ಮೇಣ ಯೂಸ್ ಮಾಡಿಕೊಂಡು ಕ್ಯಾಸ್ಟಿಂಗ್ನ ರೆಡಿ ಮಾಡ್ಕೋತಾರೆ. ಆ್ಯಂಡ್ ವೆರಿ ಹೈ ಆ್ಯಕ್ಯುರಸಿ ಇರುವಂತಹ ಒಂದು ಪ್ರೋಸೆಸ್ ಇದು, ಮತ್ತು ಸ್ವಲ್ಪ ಕಾಸ್ಟ್ಲಿ ಪ್ರೋಸೆಸ್ಸು. ಯಾಕೆಂದರೆ ವ್ಯಾಕ್ಸ್ ಎಲ್ಲ ಕರ್ಗೋಗೋದ್ರಿಂದ
ಮತ್ತು ರಿಯೂಸ್ ಮಾಡೋದಕ್ಕೆ ಕಷ್ಟ ಆಗ್ಬೋದು. ಹಾಗಾಗಿ ಟರ್ಬೈನ್ ಬ್ಲೇಡ್ಸ್ ಅಂದರೆ ಏನು ಗ್ಯಾಸ್ ಟರ್ಬೈನ್ಸು ಮತ್ತು ಸ್ಟೀಮ್ ಟರ್ಬೈನ್ಸ್ ಮತ್ತು ಏರೋಪ್ಲೇನ್ ಟರ್ಬೈನ್ಸ್, ಇಂಜಿನ್ಸ್ ಟರ್ಬೈನ್ಸ್ ಏನಿದೆಯೋ ಅದಕ್ಕೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಂದ್ರೆ ಗೋ ವಿತ್ ದ ಇನ್ವೆಸ್ಟ್ಮೆಂಟ್ ಕಾಸ್ಟಿಂಗ್. ಆಫ್ಟರ್ವರ್ಡ್ಸ್ ವಿ ಹ್ಯಾವ್ ಎ ಡೈ ಕಾಸ್ಟಿಂಗ್. ಡೈ ಕಾಸ್ಟಿಂಗ್ ಇಸ್ ನಥಿಂಗ್ ಬಟ್ ಏನೋ ರಿಪ್ಲಿಕಾ ಇರುತ್ತೆ ಡೈ ಒಳಗಡೆ, ಯಾವ ಥರ ಬೇಕು ಶೇಪ್ ಆ ಥರ. ನೀವು ಯಾವಾಗ ನೀವು ಮಾಲ್ಟನ್ ಮೆಟಲ್ನ ಪೋರ್ ಮಾಡಿ ಪ್ರೆಷರಲ್ಲಿ ಪ್ರೆಸ್ ಮಾಡ್ತೀರೋ ಆ ಶೇಪ್ಗೆ ಅದು ಕುತ್ಕೊಳ್ಳುತ್ತೆ. ತುಂಬ ಪ್ರಿಸಿಷನ್ ಇದು, ಹೈ ಪ್ರೆಷರಲ್ಲಿ ಬರುತ್ತೆ, ಹಂಗಾಗಿ ಸರ್ಫೇಸ್ ಫಿನಿಶು ಚೆನ್ನಾಗಿ ಬರುತ್ತೆ. ನಾನ್ ಫೆರಸ್ ಮೆಟಲ್ಗೆ ಇದು ಸೂಟಬಲ್ಲು. ಪಿಸ್ಟನ್ಸು, ಆಟೋಮೊಬೈಲ್ ಪಾರ್ಟ್ಸು ಅದರಲ್ಲೆಲ್ಲ ನಾವು ಡೈ ಕಾಸ್ಟಿಂಗ್ ಪಾರ್ಟ್ಸ್ನ ನೋಡ್ಬೋದು. ಇನ್ನು ಸೆಂಟ್ರಿಫ್ಯೂಗಲ್ ಕಾಸ್ಟಿಂಗ್ ಅಂತ ಇದೆ. ಆಸ್ ದ ನೇಮ್ ಇಂಡಿಕೇಟ್ಸ್, ಸೆಂಟ್ರಿಫ್ಯೂಗಲ್ ಇಸ್ ನಥಿಂಗ್ ಬಟ್ ರೊಟೇಟಿಂಗ್ ಟುವರ್ಡ್ಸ್ ದ ಆಕ್ಸಿಸ್. ಏನು ಕಂಪ್ಲೀಟಾಗಿ ಮೌಲ್ಡೇ ರೊಟೇಟ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ನೀವೇನಾದರೂ ಮೆಟಲ್ನ ಪೋರ್ ಮಾಡಿದ್ರೆ, ಲೈಕ್ ರೌಂಡ್ ಶೇಪ್ ಆಬ್ಜೆಕ್ಟ್ಸ್ ನಿಮಗೆ ಬೇಕು ಅಂತ ಹೇಳಿದಾಗ ಆ ರೌಂಡ್ ಟುವರ್ಡ್ಸ್ ಔಟ್ಸೈಡಲ್ಲಿರುವಂತಹ ಸರ್ಫೇಸ್ ಮೇಲೆ ಕಾಂಪೊನೆಂಟು ಸಾಲಿಡಿಫೈ ಆಗ್ತಾ ಬರುತ್ತೆ. ಅದಕ್ಕೆ ನಾವು ಸೆಂಟ್ರಿಫ್ಯೂಗಲ್ ಫೋರ್ಸ್ ಯೂಸ್ ಮಾಡೋದ್ರಿಂದ ಇದಕ್ಕೆ ಸೆಂಟ್ರಿಫ್ಯೂಗಲ್ ಕಾಸ್ಟಿಂಗ್ ಅಂತ ಬಂತು ಹೆಸರು. ಸೊ ಮೌಲ್ಡ್ ರೊಟೇಟೆಡ್ ಡ್ಯೂರಿಂಗ್ ದ ಪ್ರಾಸೆಸ್. ಇಲ್ಲಿ ಕಂಪ್ಲೀಟ್ ಇಂಪ್ಯೂರಿಟೀಸು ಇನ್ನರ್ ಸರ್ಫೇಸಿಗೆ ಬರುತ್ತೆ. ಸ್ಟ್ರಾಂಗ್ ಕ್ಯಾಸ್ಟಿಂಗ್ಸು, ಪೈಪ್ಸು, ವೀಲ್ಸು ಅಲ್ಲೆಲ್ಲ ನಾವು ಈ ಸೆಂಟ್ರಿಫ್ಯೂಗಲ್ ಕ್ಯಾಸ್ಟಿಂಗ್ಸ್ನ ನೋಡ್ಬೋದು. ಇನ್ನು ಶೆಲ್ ಕ್ಯಾಸ್ಟಿಂಗಿಗೆ ಬಂದರೆ, ಸೊ ಇಲ್ಲಿ ಸ್ಯಾಂಡ್ ಶೆಲ್ ಯೂಸ್ ಮಾಡ್ತಾರೆ. ಸ್ಮಾಲ್ ಟು ಮೀಡಿಯಮ್ ಹೈ ಪ್ರಿಸಿಷನ್ ಪಾರ್ಟ್ಸ್ ಲೈಕ್ ಗೇರ್ಸು, ಗೇರ್ ಹೌಸಿಂಗ್ಸು ಅಲ್ಲೆಲ್ಲ ನಾವು ಶೆಲ್ ಕ್ಯಾಸ್ಟಿಂಗ್ಸ್ನ ನೋಡ್ಬೋದು. ಆಸ್ ಯು ಕ್ಯಾನ್ ಸಿ ಒನ್ಸ್ ಅಗೈನ್ ದ ಬೇಸಿಕ್ ಟೈಪ್ಸ್ ಆಫ್ ಕ್ಯಾಸ್ಟಿಂಗ್ ಪ್ರೊಸೆಸಸ್ ಇನ್ ಆ್ಯನಿಮೇಷನ್ಸ್. ಸೊ ಸ್ಯಾಂಡ್ ಕ್ಯಾಸ್ಟಿಂಗಲ್ಲಿ ಸ್ಯಾಂಡ್ನ ಯೂಸ್ ಮಾಡ್ತಾ ಇದ್ದಾರೆ. It's a cheapest and widely used method, suitable for large and heavy components and engine blocks, all bodies ಗಳಲ್ಲಿ ನಾವು ಇದನ್ನು ನೋಡ್ಬೋದು. You can see this is in this area only you can get the casting. ಬಟ್ ಇಲ್ಲಿ ಅನ್ಕೋಬೋದು ನೀವು ಕ್ಯಾಸ್ಟಿಂಗ್ ಮಧ್ಯದಲ್ಲಿ ಇದೆ ಅಂದಾಗ we have a two different mold boxes here, hope and rad. ಅಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಫಿಲ್ ಮಾಡಿದ್ರೆ ಕ್ಯಾಸ್ಟಿಂಗನ್ನು, ನಿಮಗೆ ಎಕ್ಸ್ಟ್ರಾ ಮೆಟೀರಿಯಲ್ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಶ್ರಿಂಕೇಜ್ ಆದಾಗ ಮೆಟೀರಿಯಲಲ್ಲಿ ಯಾವುದೇ ಥರ ಡಿಫೆಕ್ಟ್ ಬರಬಾರ್ದು ಅನ್ನೋದಕ್ಕೋಸ್ಕರ ಬೇಸಿನ್ನು, ಸ್ಪ್ರೂ, ರನ್ನರ್, ರೈಸರ್ ಅಂತ ಕೆಲವೊಂದು ಅಟ್ಯಾಚ್ಮೆಂಟ್ಸ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಕ್ಯಾಸ್ಟಿಂಗಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ವ್ಯಾಕ್ಸ್ ಪ್ಯಾಟರ್ನ ಯೂಸ್ ಮಾಡ್ತಾರೆ. ಹೈ ಆಕ್ಯುರಸಿ ಬೇಕು ಮತ್ತು ಕಾಸ್ಟ್ಲಿ ಪ್ರೋಸೆಸ್ ಇದು. ಟರ್ಬೈನ್ ಬ್ಲೇಡ್ಸಲ್ಲಿ ಇದನ್ನು ಹಾಕ್ತಾರೆ. ಯು ಕ್ಯಾನ್ ಸಿ ಹಿಯರ್ ಎಲ್ಲ ವ್ಯಾಕ್ಸ್ ಕೂಡ ಒಂದು ಸಲ ಇದು ಅದ್ರ ಕೆಲಸ ಮುಗಿದ್ಮೇಲೆ ದಟ್ ವಿಲ್ ಲೈಕ್ ಬ್ರೇಕ್ ಡೌನ್. ಇನ್ನು ಡೈ ಕ್ಯಾಸ್ಟಿಂಗಲ್ಲಿ ನಾನು ಹೇಳ್ದಂಗೆ ಹೈ ಪ್ರೆಷರಲ್ಲಿ ಮಾಲ್ಟನ್ ಮೆಟಲ್ನ ಇಂಜೆಕ್ಟ್ ಮಾಡ್ತಾರೆ. ಯು ಕ್ಯಾನ್ ಸಿ this blue color part, whatever they are taking out, that is a part which we need. ಸೊ ಈ ಥರ ಒಂದು ಕ್ಯಾವಿಟಿ ಕ್ರಿಯೇಟ್ ಮಾಡಿ ಇಲ್ಲಿ ಪವರಿಂಗ್ ಬೇಸಿನಲ್ಲಿ ಮಾಲ್ಟನ್ ಮೆಟಲ್ ಸುರಿದ ತಕ್ಷಣ ಅಟ್ ದ ಸೇಮ್ ಟೈಮ್ you have a plunger or ram that will push us to the mold cavity like this and it will create it to the shape of the cavity. ಸೊ ಹೈ ಪ್ರೆಷರಲ್ಲಿ ಇಂಜೆಕ್ಟ್ ಮಾಡ್ತಾರೆ. ತುಂಬ ಗುಡ್ ಸರ್ಫೇಸ್ ಫಿನಿಶ್ ಮತ್ತು ಹೈ ಆ್ಯಕ್ಯುರಸಿ ಬೇಕು ಅಂದರೆ ಬೆಟರ್ ಗೋ ವಿತ್ ದ ಡೈ ಕಾಸ್ಟಿಂಗ್. ನಾನ್ ಫೆರಸ್ ಮೆಟಲ್ಸ್ಗೆ ತುಂಬ ಸೂಟಬಲ್ ಒಂದು ಏನು ಟೈಪ್ ಇದು. ಪಿಸ್ಟನ್ಸ್ ಮಾಡಬೇಕಾದ್ರೆ, ಆಟೋಮೊಬೈಲ್ ಪಾರ್ಟ್ಸಲ್ಲಿ ಯಾವುದೇ ಪಾರ್ಟ್ಸ್ ಮಾಡಬೇಕಾದ್ರೂ ಕೂಡ ಡೈ ಕಾಸ್ಟಿಂಗ್ನ ಪ್ರಿಫರ್ ಮಾಡ್ತಾರೆ. ಸೊ ದಿಸ್ ಇಸ್ ಹೌ ಡೈ ಕಾಸ್ಟಿಂಗ್ ವರ್ಕ್ಸ್. ಸೊ ಕಮಿಂಗ್ ಟು ದ ಸೆಂಟ್ರಿಫ್ಯೂಗಲ್ ಕಾಸ್ಟಿಂಗ್, ಆಸ್ ಐ ಟೋಲ್ಡ್ ಯು ಆಲ್ರೆಡಿ, ದಿಸ್ mold is completely rotating. So there is a roller here and there is a blank mold here that will be rotating at the same time. The molten metal is pouring here. Pouring ಆದಾಗ ಅದು ರೊಟೇಟ್ ಆದಾಗ that will take a shape of this inside mold. So whenever you need a round shape object, you just go for a centrifugal casting, since you can like get a accurate shapes of a like ಯಾವ ಥರ ಶೇಪ್ ಬೇಕು ಆ ಥರ ಶೇಪ್ಗೆ ಬರಬಹುದು. ಸೊ we have a motor here that will rotate top roller and bottom roller and that will ಏನು ಮೋಲ್ಡನ್ನು ಕೂಡ ರೊಟೇಟ್ ಮಾಡುತ್ತೆ. ಸೊ ಮೋಲ್ಡ್ ರೊಟೇಟ್ ಆಗುತ್ತೆ, ಇಂಪ್ಯೂರಿಟೀಸ್ ಎಲ್ಲ ಇನ್ನರ್ ಸರ್ಫೇಸಿಗೆ ಬರುತ್ತೆ, that you can drill it out. ಸ್ಟ್ರಾಂಗ್ ಕ್ಯಾಸ್ಟಿಂಗ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಪೈಪ್ಸ್ ಮತ್ತು ವೀಲ್ಸ್ಗಳಲ್ಲಿ ಸೆಂಟ್ರಿಫ್ಯೂಗಲ್ ಕ್ಯಾಸ್ಟಿಂಗ್ ಪ್ರೋಸೆಸ್ಸು ಸಾಕಷ್ಟು ಸೂಟಬಲ್ ಆಗುತ್ತೆ. ಇನ್ನು ಶೆಲ್ ಕ್ಯಾಸ್ಟಿಂಗಲ್ಲಿ ಥಿನ್ ಶೆಲ್ ಮೌಲ್ಡ್ ಯೂಸ್ ಮಾಡ್ಕೋತಾರೆ. ಸ್ಮಾಲ್ ಟು ಮೀಡಿಯಮ್ ಟು ಹೈ ಪ್ರಿಸಿಷನ್ ಪಾರ್ಟ್ಸ್ ಬೇಕು ಅಂದಾಗ ಯು ಸೆಲೆಕ್ಟ್ ಎ ಶೆಲ್ ಕ್ಯಾಸ್ಟಿಂಗ್, ಎಸ್ಪೆಷಲಿ ಗೇರ್ ಹೌಸಿಂಗ್ ಇದ್ದಾಗ ಯು ನೀಡ್ ಟು ಸೆಲೆಕ್ಟ್ ದಿಸ್. ಸೊ ದಿಸ್ ಇಸ್ ಅಬೌಟ್ ಬೇಸಿಕ್ ಟೈಪ್ಸ್ ಆಫ್ ಕ್ಯಾಸ್ಟಿಂಗ್. ಸೊ ಯಾವ್ಯಾವ ಕ್ಯಾಸ್ಟಿಂಗ್ ಇದೆ: ಸ್ಯಾಂಡ್ ಕ್ಯಾಸ್ಟಿಂಗ್, ಇನ್ವೆಸ್ಟ್ಮೆಂಟ್ ಕ್ಯಾಸ್ಟಿಂಗ್, ಡೈ ಕ್ಯಾಸ್ಟಿಂಗ್, ಸೆಂಟ್ರಿಫ್ಯೂಗಲ್ ಕ್ಯಾಸ್ಟಿಂಗ್ ಆ್ಯಂಡ್ ಸೆಲ್ ಕ್ಯಾಸ್ಟಿಂಗ್. ಸೊ ಇಲ್ಲಿ ಎಕ್ಸಾಮಲ್ಲಿ ನಿಮಗೆ ರೈಟ್ ದ ಬೇಸಿಕ್ ಟೈಪ್ ಆಫ್ ಕ್ಯಾಸ್ಟಿಂಗ್ ಪ್ರೋಸೆಸ್ ಅಂತ ಕೇಳಿದ್ರೆ ಯು ನೀಡ್ ಟು ರೈಟ್ ದಿಸ್ ಫಾರ್ 5 marks. ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಲೀವ್ ಎ ಕಮೆಂಟ್. ಐ ಆಮ್ ಹ್ಯಾಪಿ ಟು ಆನ್ಸರ್ ಫಾರ್ ದಿಸ್. ಐ ಹೋಪ್ ಇದು ಹೆಲ್ಪ್ಫುಲ್ ಆಗ್ತಾ ಇದೆ ಅಂತ ಅಂದ್ಕೊಂಡು I'm going to end this video. In the next video, you're going to learn about patterns and different molding sands. Thank you so much.